ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ ಅವ್ರು ಗೂಂಡಾಗಳು ಅಂತ ಹೇಳ್ತಾರೆ. ಯಾರು ಗುಂಡಗಳು, ಯಾರು ಕಾರ್ಯಕರ್ತರು? ಆದರೆ ವೆಸ್ಟ್ ಬೆಂಗಾಲ್ ಇತಿಹಾಸದಲ್ಲಿ ಮಾತ್ರ ಇದು ನಿರಂತರ ನಡೀತಾನೆ ಬಂದದ್ದು. ನಾವಿಲ್ಲಿ ಮಮತಾ ಬ್ಯಾನರ್ಜಿಯವರ ಬೆಂಬಲಿಗರು ಅಥವಾ ಕಾರ್ಯಕರ್ತರು ಸಜ್ಜನರು ಅಂತ ಹೇಳಿ ಹೊರಟಿಲ್ಲ. ಆದರೆ ಒಬ್ಬರಿಂದ ಒಬ್ಬರು ತಮ್ಮ ಗುಂಡಾಗಿರಿಯನ್ನು ಮೆರೆಯೋದ್ರಲ್ಲಿ ನಿಸ್ಸೀಮರು ಅನ್ನೋದು ಎಲ್ಲ ಮಾತಿಲ್ಲ. ಹೀಗಾಗಿ ಗುಂಡಾಗಳ ಮಧ್ಯೆ ನಡೆದಂಥ ದೊಡ್ಡ ಗುಂಡಾಗಿರಿ ಎಲೆಕ್ಷನ್ ಇದಾಗ್ಯದ. ಹೀಗಾಗಿ ಇವತ್ತು SIR ಅದು ಇನ್ನೊಂದು ಗುಂಡಾ ರೂಪದ ಅಧಿಕಾರ ದುರ್ಬಳಕೆನ. ಯಾಕೆಂದರೆ ನಿಜವಾಗಿಯೂ ಎಲೆಕ್ಷನ್ ಕಮಿಷನ್ ಅವರನ್ನು ಪ್ರಧಾನಿ ನ್ಯಾಯಾಧೀಶ ಅಂದ್ರೆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಜೊತೆಗೆ ವಿರೋಧ ಪಕ್ಷ ನಾಯಕರು ಕೂಡ್ಕೊಂಡು ಆಯ್ಕೆ ಮಾಡಬೇಕಾಗಿತ್ತು. ಅದು ದುರಂತ. ಅದನ್ನು ಬದಲಾಯಿಸಿ ಚಂದ್ರಚೂಡ್ ಮಹಾಶಯರು, ನ್ಯಾಯಮೂರ್ತಿ ಚಂದ್ರಚೂಡ್ ಅವರು ಹೇಳಿಬಿಟ್ರು, ಇಲ್ಲ ನೀವು ಕಾನೂನು ಮಾಡ್ಕೋಬಹುದು ಅಂತೇಳಿ ಮಾಡ್ಕೊಂಬಿಟ್ರು. ಮೋದಿಯವರು ಮೆಜಾರಿಟಿ ಇತ್ತು ಎರಡೂ ಕಡೆ, ಲೋಕಸಭಾ ಮತ್ತು ರಾಜ್ಯಸಭೆಯಲ್ಲಿ ಮಾಡಿಕೊಂಡು ತಾವ ಮೆಜಾರಿಟಿ ಮೇಲೆ ಎಲೆಕ್ಷನ್ ಕಮಿಷನ್ ಆಯ್ಕೊಳ್ಳುವಂಥದ್ದು ಮಾಡ್ರು. ಒಬ್ಬರು ತಾವು, ಇನ್ನೊಬ್ಬರು ಗೃಹ ಮಿನಿಸ್ಟರ್ ಇರ್ಬೋದು, ಮತ್ತಾರು ಇರ್ಬೋದು, ಒಬ್ಬರು ವಿರೋಧ ಪಕ್ಷದ ನಾಯಕರು. ಹೀಗಾಗಿ ಇವತ್ತು ವಿಶೇಷವಾಗಿ ಎಲೆಕ್ಷನ್ ಕಮಿಷನ್ ವಿಶ್ವಾಸ ಹೋಗ್ಯದ. ಇದು ಇವತ್ತಿಂದು ಅಲ್ಲ, ಯಾವ ಕಾಲಕ್ಕೂ ಕಾಂಗ್ರೆಸ್ ಕಾಲದಲ್ಲಿ ಇದೇ ಪರಿಸ್ಥಿತಿ ಇತ್ತು. ಇದರರ್ಥ ಕಾಂಗ್ರೆಸ್ಸಿಗರು ಭಾಳ ಸಜ್ಜನರಿದ್ದರು, ಭಾಳ ಒಳ್ಳೆಯವರು ಇದ್ರು ಅಂತಾರೆ. TN ಶೇಷಣ್ಣವರು ಮಾತ್ರ ಗಮನದಲ್ಲಿಡಬೇಕಾಗಿದೆ. ಮತ್ತೆ ಹೇಳ್ತಾ ಇದ್ದೀನಿ ಮಾತನ್ನು. TN ಶೇಷಣ್ಣವರು ಮಾತ್ರ ಪಾವಿತ್ರ್ಯಕವಾಗಿ, ಪ್ರಾಂಜಲವಾಗಿ, ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಎಲೆಕ್ಷನ್ ನಡೆಸಿಕೊಟ್ಟವರು. ಅವ್ರ ನಂತರ ಅಲ್ಲಿ ಯಾರೂ ಇಲ್ಲಂದ್ರೂ ಅಡ್ಡಿ ಇಲ್ಲ. ಎಲ್ಲರೂ ಅಂದಂದಿನ ಸರ್ಕಾರಗಳ ಹೇಳ್ದಂಗೆ ಕೇಳುವಂಥ ಪಂಜರದ ಗಿರಿಗಳ ಎಲೆಕ್ಷನ್ ಕಮಿಷನರ್ ಅಥವಾ ಎಲೆಕ್ಷನ್ ಕಮಿಷನ್ ಇವತ್ತಂತೆ ಮುಗಿದೋಗ್ಬಿಟ್ಟಲ್ಲ. ಹೀಗಾಗಿ ಎಲೆಕ್ಷನ್ ಕಮಿಷನ್ ಜೊತೆಯಲ್ಲ ಮೇಲೆ IPS ಅಥವಾ IAS IPS ಇವರೆಲ್ಲರ ದುರುಪಯೋಗ ಇಲ್ಲ. ರಾಜ್ಯದ